ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ಸೋಮವಾರ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ನನಗೆ ಗಿಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ದಿವಸ ಪೋಸ್ಟ್ ಮಾಡಲಿಲ್ಲ ನನ್ನ ವೀಡಿಯೋಸ್ ಅಂತಂದರೆ. ಅಯ್ಯೋ ಎಷ್ಟೊಂದು ದಿವಸ ಆಯ್ತಪ್ಪ ವಿಡಿಯೋ ಪೋಸ್ಟ್ ಮಾಡಿ ಅಂತ ಅದೇ ಮನಸ್ಸಲ್ಲಿ ಓಡ್ತಾ ಇದೆ. ಬುಧವಾರ ಯಾವಾಗ ಬರುತ್ತೆ ವಿಡಿಯೋ, ಯಾವಾಗ ರಿಲೀಸ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತೀನಿ ನಾನು. ಸೋಮವಾರ ಬೇಕು ಅಂತಾನೆ ನಾನು ವಿಡಿಯೋ ಪೋಸ್ಟ್ ಮಾಡಲಿಲ್ಲ. ಯಾಕಂತಂದರೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಫಂಕ್ಷನ್ ಎಲ್ಲ ನಡೀತಾ ಇತ್ತಲ್ವ. ಸೊ ಪ್ರತಿಯೊಬ್ಬರು ಟಿ ವಿನಲ್ಲಿ ಅದನ್ನು ನೋಡೋಕ್ಕೋಸ್ಕರ ಕಾಯ್ತಾ ಇರ್ತೀರ. ಮಧ್ಯದಲ್ಲಿ ನನ್ನ ವ್ಲಾಗ್ ಹಾಕೋದು ನಂಗೆ ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಪ್ರತಿಯೊಬ್ಬರು ವ್ಲಾಗ್ಸು ಅದೆಲ್ಲ ಬಿಟ್ಟು ರಾಮ ಅಯೋಧ್ಯೆಯಲ್ಲಿ ನಡೆಯೋ ಕಾರ್ಯಕ್ರಮ ನೋಡಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದೇ ರೀಸನಿಂದಾಗಿ ನಾನು ವ್ಲಾಗ್ನ ಪೋಸ್ಟ್ ಮಾಡಲಿಲ್ಲ. ಹಾಗಾಗಿ ಸೋಮವಾರ ಪೋಸ್ಟ್ ಮಾಡಬೇಕಾಗಿರೋ ವಿಡಿಯೋನ ಇವತ್ತು ನೋಡ್ತಾ ಇದ್ದೀರಾ ನೀವು. ಆ್ಯಕ್ಚುಲಿ ಈಗ ನೀವು ನೋಡ್ತಾ ಇರೋದು ಭಾನುವಾರ ದಿನದ ವಿಡಿಯೋ ಇದು. ನಾವು ಭಾನುವಾರ ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮುಗಿಸಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ಗಾರ್ಡನ್ ಕೆಲಸನೇ ಮಾಡ್ತಾ ಇದ್ವಿ. ಗಾರ್ಡನ್ ಆ್ಯಕ್ಚುಲಿ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು. ಕ್ಲೀನ್ ಮಾಡಿ ತುಂಬಾ ದಿನ ಆಗಿತ್ತು. ಆಗಾಗ ಅದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಕಳೆ ಬೆಳ್ಕೊಂಡು ಬಿಡುತ್ತೆ, ಮತ್ತು ಬ್ರಾಂಚಸ್ ಎಲ್ಲ ಹೆಂಗಂದ್ರೆ ಹಂಗೆ ಹೋಗ್ಬಿಡುತ್ತೆ. ಮತ್ತು ಪಕ್ಕದಲ್ಲಿ ಇರೋ ಪುಟ್ಟ ಗಿಡ ಎಲ್ಲ ಬೆಳೆಯೋಕ್ಕೆ ಆಸ್ಪದ ಆಗೋದಿಲ್ಲ. ಸೊ ಎಕ್ಸ್ಟ್ರಾ ಬಂದಿರೋ ಬ್ರಾಂಚ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಆ ಕಡೆ ಹರಡ್ಕೊಂಡಿರೋದೆಲ್ಲ ಕಟ್ಟಿ ಒಂದು ಸ್ವಲ್ಪ ನೀಟ್ ಮಾಡೋಣ, ಆಗ ಬೇರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಇವತ್ತು ಗಾರ್ಡನ್ ಕೆಲಸ ಮಾಡ್ತಾ ಇದ್ದೀವಿ. ಯೂಶಲಿ ಒಬ್ಬರು ಗಾರ್ಡನರ್ ಬರೋರು ಮೇಂಟೈನ್ ಮಾಡೋದಕ್ಕೆಲ್ಲ, ಬಟ್ ನಮಗೆ ಬೇಕಾದಂಗೆ ಮಾಡ್ಕೊಳ್ಬೇಕಂದ್ರೆ ಅದು ನಾವೇ ಇಳಿದು ಮಾಡಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ಕರೀದಿರ ಇವತ್ತು ನಾನು ಜಾನು ಇಬ್ಬರೇ ಸೇರ್ಕೊಂಡು ಮಾಡ್ತಿದ್ದೀವಿ. ಜೊತೆಗೆ ಸಮನ್ವಿ ಪುಟಾಣಿನೂ ಹೆಲ್ಪ್ ಮಾಡ್ತಿದ್ದಾಳೆ ನಮಗೆ. ಇವತ್ತಿನ ವ್ಲಾಗ್ ಪೂರ್ತಿ ನಾನು ಗಾರ್ಡನಲ್ಲೇ ಶೂಟ್ ಮಾಡಿರೋದು. ಆಲ್ಮೋಸ್ಟ್ 90% ವಿಡಿಯೋ ಗಾರ್ಡನ್ ವಿಡಿಯೋನೇ ಇದೆ. ಆದರೆ ನಾವು ಗಾರ್ಡನಿಂಗ್ ಹೇಗೆ ಮಾಡಿದ್ವಿ ಅಂತೆಲ್ಲ ನಾನು ವಿಡಿಯೋನಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಕೆಲವಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿರತ್ತಲ್ಲ, ಸೊ ಅದನ್ನೆಲ್ಲ ಮಾತಾಡ್ತಾ ಹಾಗೆ ನಾವು ಹೇಗೆ ಗಾರ್ಡನಿಂಗ್ ಮಾಡಿದ್ವಿ ಅಂತೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ವಿಡಿಯೋನಲ್ಲಿ ಸುಮಾರಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಆರಾಮಾಗಿದ್ದಾಗ, ಕೆಲಸ ಎಲ್ಲ ಮುಗಿಸಿ ಫ್ರೀಯಾಗಿ ಕುತ್ಕೊಂಡಿದ್ದಾಗ ಕುತ್ಕೊಂಡು ವ್ಲಾಗ್ನ ನೋಡಿ ಆಯಿತಾ. ಒಂದು 6 ತಿಂಗಳಲ್ಲಿ ಗಿಡಗಳೆಲ್ಲ ಯಾವ ಸ್ಪೀಡಲ್ಲಿ ಬೆಳೆದ್ಬಿಟ್ಟಿದೆ ಅಂದರೆ, ನಾನು ಎತ್ತರ ಬೆಳೆದಿನೋ ನೀನು ಎತ್ತರ ಬೆಳಿತೀಯೋ ಅಂತ ಒಂದಕ್ಕಿಂತ ಒಂದು ದಾಸವಾಳದ ಗಿಡಗಳು ಬೆಳೆದ್ಬಿಟ್ಟಿದೆ. ಅದರಲ್ಲೂ ಒಂದು ಕೆಂಪು ಹೂ ಬಿಡೋ ದಾಸವಾಳ ಗಿಡ ಅಂತೂ ತುಂಬಾ ಎತ್ತರ ಆಗಿಬಿಟ್ಟಿದೆ. ಅದರಲ್ಲಿ ಮಧ್ಯದಲ್ಲಿ ಬೇರೆ ಒಂದು ಬೆಕ್ಕು ಬಂದು ಅದ್ರ ಬ್ರಾಂಚ್ ಎಲ್ಲ ಮೇಯ್ನ್ ಬ್ರಾಂಚ್ನ ಮುರಿದ್ಬಿಟ್ಟು ಹೋಗ್ಬಿಟ್ಟಿತ್ತು. ಸೊ ಅದೇನಾಗಿತ್ತು, ಪಕ್ಕದಲ್ಲಿರೋ ದಾಸವಾಳದ ಗಿಡದ ಮೇಲೆಲ್ಲ ಬಿದ್ದು ಅದು ಬೆಳೀತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ತಾ ಇದ್ದೀವಿ. ಇಲ್ಲಿರೋ ಪೆಬಲ್ಸ್ನೆಲ್ಲನೂ ಕ್ಲೀನ್ ಮಾಡೋಣ ಅಂತ ಆ್ಯಕ್ಚುಲಿ ನಾವಿಲ್ಲಿ ಲಿಲ್ಲೀಸ್ ಅಂತ ಹೇಳಿ ಹಾಕಿದ್ರು. ಒಂದೇ ಒಂದು ಲಿಲ್ಲಿ ಫ್ಲವರು ಬಿಡಲೇ ಇಲ್ಲ. ಸುಮ್ಮನೆ ಹಾಕಿ ಅದೆಲ್ಲ ದುಡ್ಡು ವೇಸ್ಟ್ ಆಗೋಯ್ತು. ಸರಿ ಅದನ್ನೆಲ್ಲ ತೆಗೆದು ಪೆಬಲ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳ್ತಾ ಇದ್ವಿ. ಸಮನ್ವಿ ಆಬ್ವಿಯಸ್ಲಿ ನಾನು ಕೆಲಸ ಮಾಡಬೇಕು ಅಂತ ಬರ್ತಾಳಲ್ವ, ಅವಳಿಗೂ ಅದನ್ನೆಲ್ಲ ಅಲ್ಲಿರೋ ಪೆಬಲ್ಸ್ ಎಲ್ಲ ಎತ್ತು ಒಂದು ಕಡೆ ಗುಡ್ಡೆ ಮಾಡಿಡು, ಆಮೇಲೆ ಬೇರೆ ಕೆಲಸ ಮಾಡೋಣ ಅಂಥೇಳಿ ಅವಳಿಗೂ ಒಂದು ಕೆಲಸ ಹಚ್ಚಿ ಅದಾದಮೇಲೆ ನಾವು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಗಾರ್ಡನಲ್ಲಂತೂ ಬರೀ ದಾಸವಾಳನೇ ಜಾಸ್ತಿ. ಒಂದೇ ಒಂದು ರೋಸಿನ ಗಿಡ ಇದೆ, ಅದು ಬಟನ್ ರೋಸ್ ಅಂತ ಹೇಳ್ತಾರಲ್ಲ, ಅದು ಒಂಥರ ಪಿಂಕ್ ಆ್ಯಂಡ್ ರೆಡ್ ಮಿಕ್ಸ್ ಕಲರು, ತುಂಬಾ ರಿಚ್ ಕಲರ್, ಅದು ಚೆನ್ನಾಗಿರುತ್ತೆ. ಸೊ ತುಂಬ ಹೂ ಬಿಡುತ್ತೆ ಅದು ಮಾತ್ರ. ಆಗಾಗ ಗಿಡಗಳನ್ನ ಟ್ರಿಮ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈಗ ರೋಸ್ ಎಸ್ಪೆಷಲಿ ಚೆನ್ನಾಗಿ ಟ್ರಿಮ್ ಮಾಡಿದಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ ಅದು. ನಿಮ್ಮಲ್ಲಿ ಸುಮಾರಷ್ಟು ಜನ ನನ್ನ ಹತ್ರ ಗಾರ್ಡನ್ ಟೂರ್ ಮಾಡಿ ಅಂತೆಲ್ಲನೂ ಕೇಳಿದ್ರಿ. ಗಾರ್ಡನಲ್ಲಿ ಅದೇ ಇವಾಗ ಈ ಥರ ಕ್ಲೀನ್ ಮಾಡ್ತಾರೆ, ಹಾಗೆ ಟೂರ್ ಮಾಡೋಣ ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೀವಿ. ಮೇಯ್ನಾಗಿ ನಮ್ಮ ಮನೇಲಿ ದಾಸವಾಳ ಗಿಡಗಳೇ ಜಾಸ್ತಿ ಇದೆ. ಅದಲ್ಲದೆ ರೋಸು ಮತ್ತು ನಂಜುಬಟ್ಲು ಗಿಡ, ದಾಳಂಬ್ರಿ ಗಿಡ ಒಂದು ಹಾಕಿದ್ದೀವಿ, ಮತ್ತು ಪಪ್ಪಾಯ ಗಿಡ. ಇದು ಎಷ್ಟು ಫಾಸ್ಟಾಗಿ ಬಂದುಬಿಡುತ್ತೆ ಪಪ್ಪಾಯ ಅಂತಂದರೆ ಆಶ್ಚರ್ಯವಾಗುತ್ತೆ ನನಗೆ. ಹಾಕಿ ಒಂದೂವರೆ ತಿಂಗಳಾಗಿರ್ಬಹುದು, ಮ್ಯಾಕ್ಸಿಮಮ್ 2 ತಿಂಗಳಾಗಿರ್ಬೋದು ಅಷ್ಟೇ. ಎಷ್ಟು ಬೇಗ ಎತ್ತರಕ್ಕೆ ಬೆಳ್ಕೊಂಡು ಬಿಟ್ಟಿದೆ. ಅದೇ ಪಪ್ಪಾಯದಲ್ಲಿ ಒಣಗಿರೋ ಎಲೆಗಳನ್ನೆಲ್ಲ ಕೀಳ್ತಾ ಇದ್ದೀನಿ. ತುಂಬಾ ಬೇಗ ಬಂತು. ಮತ್ತು ಅಲ್ಲಿ ಒಂದು ಸ್ವಲ್ಪ ಪಾಪ ಅದಕ್ಕೊಂಚೂರು ಎಕ್ಸ್ಟ್ರಾ ಜಾಗ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹರಡ್ಕೊಂಡು ಬೆಳೆದಿರೋದೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಇರೋದೇ ಅಷ್ಟು ಜಾಗ ಅಲ್ವ, ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಎತ್ತರ ಹೋದ್ಮೇಲೆ ಹಾಗೆ ಹರಡ್ಕೊಳ್ಳುತ್ತೆ, ಕಾಂಪೌಂಡ್ಗಿಂತ ಎತ್ತರ ಹೋದ್ಮೇಲೆ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀವಿ. ಮತ್ತು ಅದ್ರ ಪಕ್ಕದಲ್ಲೇ ದಾಳಂಬ್ರಿ ಗಿಡನೂ ಒಂದು ಹಾಕಿದ್ದೀವಿ. ಜಾನುಗೆ ತುಂಬ ಇಷ್ಟ ಮನೇಲಿ ದಾಳಂಬ್ರಿ ಗಿಡ ಇರಬೇಕು ಅಂತ ಅವ್ನಿಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದು ಒಂದು ಸಸಿ ತಂದಿದ್ವಿ. ಇದುವರೆಗೂ ಕಾಯೆಲ್ಲ ಏನೂ ಬಿಟ್ಟಿಲ್ಲ, ಆದರೂ ಎತ್ತರಕ್ಕೆ ಬೆಳೀತಾನೇ ಇದೆ ಅದು. ಮತ್ತು ಜೊತೆಗೆ ನಂಜುಬಟ್ಲು ಗಿಡ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ. ದಿನಕ್ಕೆ ಒಂದು 8ರಿಂದ 10 ಸದ್ಯಕ್ಕಂತೂ ಬಿಡ್ತಾ ಇದೆ. ಅದು ನಮ್ಮ ಸಮನ್ವಿ ಫೇವ್ರೆಟ್ ಹೂವು. ಎಲ್ಲಾದರೂ ಹೊರಡ್ಬೇಕಂದ್ರೆ ದೇವ್ರ ಕಾರಲ್ಲಿರೋ ಕೃಷ್ಣಂಗೆ ಅಥವಾ ಗಣಪತಿಗೆ ಇಡೋದಕ್ಕೆ ಅದೇ ಹೂವನ್ನೇ ಅವಳು ಕಿತ್ಕೊಂಡು ಬರೋದು. ಮತ್ತು
ಮತ್ತು ಇದು ಪಾರಿಜಾತ ಹೂ ಬರುತ್ತಲ್ಲ ಅದ್ರದ್ದು ಸಸಿ ಇದು, ಅಂದರೆ ಗಿಡ ಇದು. ಇನ್ನೂ ಮರ ಆಗೋಕ್ಕೆ ತುಂಬ ದಿವಸ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ತುಂಬ ಹರಡ್ಕೊಳ್ತಾ ಇದೆ, ಅಂದರೆ ಇರುವ ಏರಿಯಾನೆಲ್ಲ ಅದೇ ಆವರಿಸ್ಕೊಂಡ್ಬಿಡ್ತಾ ಇದೆ. ಆಗಾಗ ಅದನ್ನು ಕಟ್ ಮಾಡ್ತಿದ್ವಿ. ಹಾಗೆ ಮಾಡೋದ್ರಿಂದ ಬುಡ ಕೂಡ ಸ್ಟ್ರಾಂಗ್ ಆಗ್ತಿದೆ ಮತ್ತು ಅದ್ರ ಸ್ಟೆಮ್ ಎಲ್ಲ ಏನಿದೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅದು. ಮತ್ತು ನೀವು ಕೆಂಪದು ಹೂ ಥರ ಇದೆಯಲ್ಲ ಅದೇನು ನೋಡ್ತಿದ್ದೀರಾ, ಅದನ್ನು ಅಸ್ಪರಾಗಸ್ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತಂದಾಗಿಂದ ಇವತ್ತಿನವರೆಗೂ ಒಂದೇ ಒಂದಿನ ಅದು ಹೂವಿಲ್ದಿರೋ ಇಲ್ಲವೇ ಇಲ್ಲ. ಅದು ಇಂಡೋರ್ ಆಗೂ ಹಾಕ್ಕೊಳ್ಬೋದು ಮತ್ತು ಔಟ್ಡೋರ್ ಪ್ಲಾಂಟ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅದನ್ನು. ಸೊ ಆಲ್ಮೋಸ್ಟ್ ಇಷ್ಟು ಗಿಡಗಳಿದೆ. ಮಧ್ಯದಲ್ಲಿ ಇನ್ನೊಂದು 2 ಶೋ ಪ್ಲಾಂಟ್ಗಳಿದೆ. ಅದು ಹೂ ಬಿಡೋದು ನಾವು ತಗೊಂಡು ಬಂದಾಗ ಹೂ ಬಿಡ್ತಾ ಇತ್ತು, ಅದಾದಮೇಲೆ ಇದುವರೆಗೂ ಅದರಲ್ಲಿ ಹೂ ಬಿಟ್ಟಿದೆ ನಾವು ನೋಡಿಲ್ಲ. ಅದಲ್ಲದೆ ಮ್ಯಾಕ್ಸಿಮಮ್ ಇರೋದು ನಮ್ಮ ಮನೆಯಲ್ಲಿ ದಾಸವಾಳ ಗಿಡಗಳೇ. ಅದಲ್ಲದೆ ಪಾರಿಜಾತ ಯಾವಾಗ ಹೂ ಬಿಡತ್ತೆ ಅಂತ ಕಾಯ್ತಾ ಇದ್ದೀನಿ. ಅದು ನನಗೆ ತುಂಬ ಇಷ್ಟವಾದ ಗಿಡ. ಅದರಲ್ಲಿ ಹೂ ಬಿಟ್ರಂತೂ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಇರುತ್ತೆ ಅದು. ಆ್ಯಕ್ಚುಲಿ ಈ ಥರ ಎಲ್ಲ ಕೆಲಸ, ಈ ಥರ ಅಂತಲ್ಲ ಯಾವುದೇ ಕೆಲಸ ಆಗಿರ್ಬೋದು, ಮನೆಯಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು ಶೇರ್ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಂಡು ಮಾಡಿದ್ರೆ ಪ್ರತಿಯೊಂದು ಕೆಲಸನೂ ಬೇಗ ಆಗುತ್ತೆ. ಅದಲ್ಲದೆ ಒಂದು ಬಾಂಡ್ ಬೆಳೆಯುತ್ತೆ ನೋಡಿ. ಈ ಕೆಲಸನ ಒಂದು ರೆಸ್ಪಾನ್ಸಿಬಿಲಿಟಿನ ಇಬ್ಬರು ಶೇರ್ ಮಾಡಿಕೊಂಡಾಗ ಅದೊಂದು ಇಬ್ಬರಲ್ಲೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದು ಖುಷಿ ಇರುತ್ತೆ ಮಾಡೋದಕ್ಕೆ. ಮತ್ತು ಎಸ್ಪೆಷಲಿ ಈಗ ನೋಡಿ, ನಾವು ಗಾರ್ಡನ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಒಬ್ಬರೇ ಮಾಡೋ ಹಾಗಿದ್ದಿದ್ರೆ ಒಂದು ಸ್ವಲ್ಪ ಹೊತ್ತು ಮಾಡಿದ ತಕ್ಷಣ ಅಪ್ಪ ಸಾಕಾಯಿತು ಅಂತ ಅನ್ನಿಸ್ಬೋದು. ಅದೇ 3 ಜನನೂ ಇವಾಗ ಸಮನ್ವಿನೂ ಸೇರ್ಕೊಂಡು ಮಾಡ್ತಿರೋದ್ರಿಂದ ಇಡೀ ದಿನ ಹೇಗೆ ಹೋಯಿತು, ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಸೊ ಎಲ್ಲ ಕಟ್ ಮಾಡಿ ಅದರಲ್ಲಿ ಬಂದಿದ್ದ ಕಸನೆಲ್ಲ ತೆಗೆದು ಆ ಕಡೆ ಹಾಕಿ ಒಂದು ಸ್ವಲ್ಪ ಗಾರ್ಡನಲ್ಲಿ ಬಿದ್ದಿರೋ ಎಲೆಗಳನ್ನೆಲ್ಲ ಹಾಗೆ ಆಯಿತು ಒಂದು ಕಡೆ ಹಾಕ್ಕೊಂಡಿದ್ದೀವಿ. ಇನ್ನು ಪೆಬಲ್ಸ್ ಎಲ್ಲ ತೆಗೆದು ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಬೇಕು. ಇಷ್ಟು ಮಾಡಿ ಸಾಕಾಗಿ ಒಂದು ಪುಟ್ಟ ಟೀ ಬ್ರೇಕ್ ತಗೊಂಡಿದ್ದೀವಿ ಇವಾಗ ನಾವು. ಪಪ್ಪಂಗೂ ಕಾಫಿನಾ? ಟೀ ಕೊಡಲ್ವಾ ಪಪ್ಪಂಗೆ? ಪಪ್ಪ ಈ ಸಲ ನೀನು ಕಾಫಿನೇ ಮಾಡೋದಾ? ಸರಿ ಮುನ್ನ. ನಮ್ಮ ಮನೇಲಿ ಜಾನು ಹೇಗಂತಂದರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಮಧ್ಯೆ ಮಧ್ಯೆ ಟೀ ಕೊಡ್ತಿರ್ಬೇಕು, ಆವಾಗಲೇ ಅವ್ನು ಕೆಲಸ ಮಾಡೋದು. ಇಲ್ಲ ಅಂತಂದರೆ ಟೀ 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 ಅಂತ ಕೇಳ್ತಾನೆ ಇರ್ತಾನೆ. ಸರಿ ಇಷ್ಟೋ ತನಕ ಕೆಲಸ ಮಾಡಿದ್ನಲ್ಲ ಅಂತ ಹೇಳಿ ಒಳಗೆ ಹೋಗಿ ಟೀ ಇಟ್ಬಿಟ್ಟು ಬಂದು ಕುತ್ಕೊಂಡು ಮಾತಾಡ್ತಿದ್ದೀವಿ. ಅದೇ ಗಿಡ ಎಲ್ಲ ಕಿತ್ತಿದ್ದು ಏನೋ ಚುಚ್ಬಿಡ್ತತೆ, ಅದು ಕಡಿತಿದೆ ಅಥವಾ ಏನೋ ಕಚ್ಬಿಡ್ತೋ ಏನೋ ಅಂತ ಹೇಳ್ತಿದ್ದಾನೆ. ಅದೇ ಹೇಳ್ತಿದ್ದೆ, ತಗೋ ಇಲ್ಲಿ ಪರ್ಕೆ ಕಡ್ಡಿ ಇದೆ, ಕೆರ್ಕೊ ನೀಟಾಗಿ ಹೋಗ್ಬಿಡುತ್ತೆ ಎಲ್ಲದು ಅಂತ ಹೇಳಿ ತಮಾಷೆ ಮಾಡ್ತಾ ಕೂತಿದ್ವಿ. ಸಮನ್ವಿ ಆ್ಯಕ್ಚುಲಿ ನಾನು ಏನು ಮಾಡ್ತೀನೋ ಡಿಟ್ಟೋ ಎಕ್ಸಾಕ್ಟ್ಲಿ ಅವಳು ಅದೇ ಮಾಡಬೇಕು ಅಂತ ಅಂತಾಳೆ. ಸೊ ಅವಳು ಕಿಚನಲ್ಲಿ ನಾನು ಕಿಚನ್ಗೆ ಹೋಗಿ ಅಡುಗೆ ಮಾಡ್ತಿದ್ರೆ ಅವಳು ಕಿಚನ್ಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಹೇಳ್ತಾಳೆ. ಸೊ ಅವಳು ಏನು ಮಾಡಿದ್ಲು, ನಾನು ಟೀ ಮಾಡ್ಕೊಂಡು ಬಂದ್ಬಿಟ್ಟೆ ಅಂದ್ಬಿಟ್ಟು ಇಲ್ಲಿ ವಾಟರ್ಫಾಲ್ ಕಟ್ಟೆ ಹತ್ರನೇ ಅವಳದು ಗ್ಯಾಸು, ಸಿಲಿಂಡ್ರು, ಸ್ಟವ್, ಅವಳ ಆಟ ಸಾಮಾನು, ಕಪ್ಸು ಎಲ್ಲ ತೊಗೊಂಡು ಬಂದು ಅಲ್ಲಿ ಟೀ ಮಾಡಿದ್ದೀನಿ ಅಂತ ನೋಡಿ ನಾವು ಟೀ ಕುಡಿತಿದ್ದೀವಿ ಅಂತ ಹೇಳಿ ಅವಳು ಆಟ ಸಾಮಾನು ಕಪ್ ಹಿಡ್ಕೊಂಡು ಟೀ ಕುಡಿತಿದ್ದೀನಿ ಅಂತ ಮಾಕ್ ಮಾಡ್ತಾ ಇದ್ದಾಳೆ. ಗ್ಯಾಸ್ ತೋರಿಸು, ನಾವು ಟೀ ಮಾಡಿ ಕುಡಿತಾ ಇದ್ದೀವಿ. ಗ್ಯಾಸ್ ತೋರಿಸು. ಟೀಯಾ? ಸಾಯಂಕಾಲ ಆಯ್ತು. ಇದು ನಿಜವಾಗ್ಲೂ ಟೀ, ಇದು ನಿಜವಾಗ್ಲೂ ಟೀ, ಇದು ಸುಮ್ಮನೆ ಟೀ, ಇದು ಫ್ರೂಟ್ಸ್, ಇದು ಟೀ, ಇದು ಕಾಫಿ, ಇದು ಟೇಬಲ್. ಸರಿ, ಹಾಯ್ ಖುಷಿ ಅಂತ ಹೇಳು. ಹಾಯ್ ಖುಷಿ. ಸಮನ್ವಿ ಯೂಶಲಿ ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಅಲ್ಲಿಂದ ಓಡೋದೇ ಅವಳ ಕೆಲಸ ಆಗಿರುತ್ತೆ. ಅವಳು ಗೊತ್ತಿಲ್ದಿರೇ ಯೂಶಲಿ ವಿಡಿಯೋ ಮಾಡೋದು ನಾನು. ಇವತ್ತು ಅದೇನೋ ಅದು ಒಳ್ಳೆ ಮೂಡಲ್ಲಿದ್ಲು, ಹಾಯ್ ಎಲ್ಲ ಹೇಳಿ ನಾನು ಮಾತಾಡೋ ಥರನೇ ಮಾತಾಡ್ತಿದ್ಲು. ಅದೇ ಆಶ್ಚರ್ಯ ಆಗೋಯ್ತು ನನಗೆ. ಸರಿ ಟೀ ಎಲ್ಲ ಕುಡಿದು ಇನ್ನೊಂದು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡಿ ಸರಿ ಒಂದು ಕುಕ್ಕರ್ ಇಟ್ಬಿಟ್ಟು ಬಂದುಬಿಡ್ತೀನಿ, ನೀವುಗಳು ಮಾಡ್ತಾಯಿರಿ ಅಂತ ಹೇಳಿ ಸಿಂಪಲ್ಲಾಗಿ ಟೊಮೆಟೊ ದಾಲ್ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬೇಗ ಆಗುತ್ತೆ ಅಂತ ಹೇಳಿ ಮಾಡಿಬಿಡ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ಹಾಕಿ ಕುಗ್ಸಿ ಆಮೇಲೆ ಒಗ್ಗರಣೆ ಮಾಡಿಬಿಟ್ರೆ ಆಗೋಗುತ್ತೆ. ಅದಕ್ಕೆ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ದಾಲ್ ಮಾಡೋದಕ್ಕೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಹಾಕ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ಎಸ್ಪೆಷಲಿ ಟೊಮೆಟೊ ದಾಲ್ ಆಗಿರ್ಬೋದು ಅಥವಾ ಪಾಲಕ್ ಹಾಕಿ ದಾಲ್ ಮಾಡ್ತಾರಲ್ಲ, ಅದಕ್ಕೆ ಎಲ್ಲದಕ್ಕೂ ಅಷ್ಟೇ. ಇದು ಆ್ಯಕ್ಚುಲಿ ಆಂಧ್ರ ಸ್ಟೈಲ್ ರೆಸಿಪಿ, ಇದು ಪಪ್ಪು ಅಂತ ಹೇಳ್ತಾರೆ. ಸೊ ಇದು ಟೊಮೆಟೊ ಪಪ್ಪು, ಇದು ಆ್ಯಕ್ಚುಲಿ ರೆಸಿಪಿ ಬಂದು ಟೊಮೆಟೊ ಪಪ್ಪು. ತುಂಬ ಈಸಿ. ಇಂಥ ಟೈಮ್ಗಳಲ್ಲಿ ಇದನ್ನೇ ನಾನು ಯೂಶಲಿ ಫಾಲೋ ಮಾಡೋದು. ಅದೇ ನಾನಿಲ್ಲಿ ಇವಾಗ 1 ಕಪ್ ಅಷ್ಟು ತೊಗರಿಬೇಳೆ ಮತ್ತು ಇನ್ನೊಂದು ಕಪ್ ಅಷ್ಟು ಹೆಸರುಬೇಳೆ ಎರಡು ಈಕ್ವಲ್ ಅಮೌಂಟ್ಸಲ್ಲಿ ತೊಗೊಂಡಿದ್ದೀನಿ. ನಾನು ಮೆಜರಿಂಗ್ ಕಪ್ ಎಲ್ಲ ಇಟ್ಕೊಂಡು
ಮೆಜರ್ ಮಾಡಿ ಹಾಕೋದೆಲ್ಲ ಯೂಶಲಿ ಕಮ್ಮಿನೇ, ಹಾಗೆ ಕಣ್ಣಲ್ತಲ್ಲೇ ಹಾಕಿ ಮಾಡಿ ಅಭ್ಯಾಸ ನನಗೆ. ಎಷ್ಟೊಂದು ಜನ ಏನು ಮೆಜರ್ಮೆಂಟ್ಸ್ ಹೇಳಿ ಅಂತ ಹೇಳ್ತಾರೆ, ಬಟ್ ನನಗೆ ಎಕ್ಸಾಕ್ಟಾಗಿ 1 ಕಪ್ಗೆ 1 ಕಪ್ ಇಷ್ಟು ಅಂತ ಹೇಳೋಕ್ಕೆ ಗೊತ್ತಾಗಲ್ಲ. ಬಿಕಾಸ್ ನಾನು ಎಲ್ಲದನ್ನು ಒಂದು ಕಣ್ಣು ಅಳತೆನಲ್ಲಿ ಹಾಗೆ ಮಾಡ್ತಾ ಇರ್ತೀನಿ. ನಿಮಗೆ ಮೆಜರ್ಮೆಂಟ್ಸ್ ಹೇಳಬೇಕು ಅಂತಂದರೆ ಸಮ ಪ್ರಮಾಣದಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ತೊಗೊಂಡಿದ್ದೀನಿ. ಎರಡೂ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಅದಕ್ಕೆ ನಾವು ಏನೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಏನು ಹೆಚ್ಕೊಳ್ಳೋದೇನು ಬೇಡ, ಡೈರೆಕ್ಟಾಗಿ ಹಾಕ್ಬೋದು. ಕೂಗ್ಸಿದ ತಕ್ಷಣ ಅದು ಸಾಫ್ಟ್ ಆಗಿಬಿಡುತ್ತೆ. ಹಸಿರು ಮೆಣಸಿನ್ಕಾಯಿ ಅದಾದಮೇಲೆ ಏನು ಹಾಕಿದ್ದೀನಿ, ಆಮೇಲೆ ಹುಣಸೆ ಹಣ್ಣು ಒಂದು ಚಿಕ್ಕ ಗಾತ್ರದ ಹಾಕಿದ್ರೆ ಸಾಕು. ಬಿಕಾಸ್ ಅದು ಹುಳಿ ಮುಂದೆ ಇದ್ರೆ ಈ ಟೊಮ್ಯಾಟೊ ಪಪ್ಪು ತುಂಬಾ ರುಚಿಯಾಗಿರುತ್ತೆ. 3 ರಿಂದ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಪುಟ್ಟ ಸೈಜ್ನಷ್ಟು ಹುಣಸೆ ಹಣ್ಣು ತೊಗೊಂಡು ಅದಕ್ಕೆ ಅರಿಶಿನ ಹಾಕಿ ನೀರು ಹಾಕಿ ಒಂದು 3 ರಿಂದ 4 ವಿಸಿಲ್ ಬೇಳೆ ಬೇಯೋವರೆಗೂ ಚೆನ್ನಾಗಿ ಕೂಗಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಆಗೋಗುತ್ತೆ. ಅದಾದಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಟೊಮ್ಯಾಟೊ ಪಪ್ಪು ರೆಡಿ ಆಗಿಬಿಡುತ್ತೆ. ಅದು ಏನು ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ಆಮೇಲೆ ಒಗ್ಗರಣೆ ಹಾಕಬೇಕಾದ್ರೇ ಹೇಳ್ತೀನಿ. ಈಗ ಕುಕ್ಕರ್ ಇಟ್ಬಿಟ್ಟು ಹೋಗಿ ಮತ್ತೆ ಗಾರ್ಡನಲ್ಲಿ ಕೆಲಸ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತು ಇತ್ತೀಚೆಗೆ ನನ್ನ ಕೆಲವು ವೀಡಿಯೋಸಲ್ಲಿ ರಿಪೀಟೆಡಾಗಿ ಒಂದು ಕ್ವೆಶನ್ ಬರ್ತಾ ಇದೆ. ಅದು ನೀವು ಕೊಲಾಬ್ ವೀಡಿಯೋಸ್ ಯಾವುದು ಮಾಡಲ್ವಾ, ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಮಾಡಲ್ವಾ ಅಂತ ಕೇಳಿದರು. ಕೊಲಾಬ್ಸ್ ಮಾಡೋದಕ್ಕೆ ನನಗೆ ಪ್ರಾಬ್ಲಮ್ ಏನೂ ಇಲ್ಲ, ಆದರೆ ನಾನು ಉಪಯೋಗಿಸ್ದೇ ಇರೋ ಪ್ರಾಡಕ್ಟ್ಸ್ನ ನಾನು ಪ್ರಮೋಟ್ ಮಾಡೋದಕ್ಕೆ ನನಗಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ನೋಡಿ, ಈಗ ಮಾಮಾ ಅರ್ಥು ಮತ್ತು ಬಾನ್ಸು ಅಂತೂ ಸುಮಾರು ಯೂಟ್ಯೂಬರ್ಸಲ್ಲಿ ನಾನು ನೋಡಿದ್ದೀನಿ, ಮತ್ತು ಕಮ್ಯುನಿಟಿ ಪೋಸ್ಟಲ್ಲೆಲ್ಲನೂ ಹಾಕಿರ್ತಾರೆ ಬಾನ್ಸು ಅನ್ನೋದು. ಬಟ್ ನಾನು ಅದನ್ನು ಉಪಯೋಗಿಸೋದಿಲ್ಲ, ನಮ್ಮ ಮನೇಲಿ ಯಾರೂ ಉಪಯೋಗಿಸೋದಿಲ್ಲ. ಸಮನ್ವಿಗೆ ಅಂತ ಹೇಳೋದಕ್ಕೆ ತುಂಬಾ ತಪ್ಪಾಗುತ್ತೆ. ಬಿಕಾಸ್ ಅವಳು ಅಷ್ಟೆಲ್ಲ ಕೂತ್ಕೊಂಡು ಮಾಡೋದೆಲ್ಲ ಇಲ್ಲ, ಮನೇಲೇ ನಾನು ಅವಳಿಗೆ ಹೇಳ್ಕೊಡೋದು. ಸೊ ನಾನು ಉಪಯೋಗಿಸ್ದೇ ಇರೋದನ್ನ ಪ್ರಮೋಟ್ ಮಾಡೋಕ್ಕೆ ನನಗೆ ತುಂಬಾ ಭಯ ಆಗುತ್ತೆ. ಬಿಕಾಸ್ ನಿಮ್ಮ ದುಡ್ಡು ಅದು ಅಟ್ ದ ಎಂಡ್ ಆಫ್ ಟುಡೇ ನನ್ನ ಮಾತು ಕೇಳಿಕೊಂಡು ನನ್ನ ಮೇಲಿನ ಒಂದು ನಂಬಿಕೆಗೆ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ನಿಮ್ಗೆ ಅದು ಯೂಸ್ ಆಗುತ್ತೋ ಇಲ್ವೋ. ಸೊ ಯಾಕೆ ಸುಮ್ಮನೆ ನಿಮ್ಮ ದುಡ್ಡನ್ನ ನಾನು ವೇಸ್ಟ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ನಾನು ಉಪಯೋಗಿಸ್ತಿರೋದನ್ನ ಅಥವಾ ನನ್ನ ಅನುಭವಕ್ಕೆ ಬರದೇ ಇರೋದನ್ನ ನಾನು ಪ್ರಮೋಟ್ ಮಾಡೋದಿಲ್ಲ. ಮತ್ತು ಮಾಮಾ ಅರ್ತ್ ಪ್ರಾಡಕ್ಟ್ ಅಂತೂ ಬರ್ತಾನೆ ಇರುತ್ತೆ ಮೇಲು. ಬಟ್ ದ ಥಿಂಗ್ ಇಸ್, ಚೆನ್ನಾಗಿರ್ಬೋದು ಆ ಪ್ರಾಡಕ್ಟು, ಬಟ್ ನಾನು ಉಪಯೋಗಿಸೋದೇ ಇಲ್ಲ ಮಾಮಾ ಅರ್ತ್ ಪ್ರಾಡಕ್ಟು. ಸೊ ನಾನು ಉಪಯೋಗಿಸ್ದೆ ನನಗೆ ಒಳ್ಳೇದಾಗ್ತಿದೆಯೋ ಕೆಟ್ಟದಾಗ್ತಿದೆಯೋ ನಾನು ನಿಮ್ಮ ಹತ್ರ ಹೇಗೆ ಹೇಳೋಕ್ಕಾಗತ್ತೆ. ಸೊ ಇಟ್ಸ್ ಬೆಟರ್ ಅದನ್ನು ಪ್ರಮೋಟ್ ಮಾಡ್ದಿರೋದೇ ಬೆಟರ್. ನಾನು ಉಪಯೋಗಿಸ್ದೇ ಇರೋದನ್ನ ಪ್ರಮೋಟ್ ಮಾಡೋಕ್ಕೆ ಎಥಿಕಲಿ ಮಾರಲಿ ನನಗೆ ಇಷ್ಟ ಆಗೋದಿಲ್ಲ. ಅದಲ್ಲದೆ ಸುಮಾರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬರುತ್ತೆ, ಅದು ಆಯುರ್ವೇದಿಕ್ ಅಂತ ಹೇಳಿ ಎಲ್ಲ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಅದನ್ನು ಟ್ರೈ ಮಾಡೋಕ್ಕೆ ಭಯ ಆಗುತ್ತೆ, ಗೊತ್ತಿಲ್ಲದಿರೋ ಬ್ರ್ಯಾಂಡ್ ಆದ್ದರಿಂದ. ಸೊ ಗೊತ್ತಿಲ್ಲದಿರೋ ಬ್ರ್ಯಾಂಡ್ನ ನಾನು ಉಪಯೋಗಿಸೋಕ್ಕೆ ಭಯ ಪಡ್ಬೇಕಾರೆ ಅದನ್ನು ನಿಮ್ಗಳಿಗೆ ಹೇಗೆ ಪ್ರಮೋಟ್ ಮಾಡೋಕ್ಕಾಗತ್ತೆ, ತಪ್ಪಾಗತ್ತೆ ಅಲ್ವಾ. ಅದೇ ರೀಸನ್ಗೆ ನಾನು ಆದಷ್ಟು ಕೊಲಾಬ್ ವೀಡಿಯೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಮೈನಾಗಿ ನೀವು ನನ್ನ ವೀಡಿಯೋಸ್ ನೋಡೋಕ್ಕೆ ಬರೋದು ನನ್ನ ಮಾತಾಡೋದ್ರಿಂದ, ನಾನು ಕೊಡೋ ಕಂಟೆಂಟಿಂದ. ಅದರಲ್ಲಿ ಮಧ್ಯದಲ್ಲಿ ಬೇರೆ ಏನೋ ಪ್ರಮೋಟ್ ಮಾಡೋದು, ಯಾವುದೋ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಜೆನ್ಯೂನಾಗಿ ಯಾವುದಾದ್ರೂ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿ ಅದು ನನಗೆ ಇಷ್ಟ ಆಗ್ತಿದೆ ಅಂತ ಅಂದಮೇಲೆ ನಾನು ನಿಮ್ಗೆ ಯಾವುದಾದ್ರೂ ಇದ್ದರೆ ಪ್ರಮೋಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಕೆಲವು ಬ್ರ್ಯಾಂಡ್ಸ್ ಎಲ್ಲ ಒಂದು ಫುಲ್ ಡೆಡಿಕೇಟೆಡ್ ವೀಡಿಯೋಸ್ ಕೇಳ್ತಾರೆ, ಮತ್ತು ಒಂದು ಫುಲ್ ಶಾರ್ಟ್ ವೀಡಿಯೋ ಡೆಡಿಕೇಟೆಡ್ ವೀಡಿಯೋ ಕೇಳ್ತಾರೆ. ಬಟ್ ಒಂದು ಫುಲ್ ವೀಡಿಯೋ ಒಂದು ಬ್ರ್ಯಾಂಡ್ಗೆ ಡೆಡಿಕೇಟ್ ಮಾಡೋದು, ನಾನು ಉಪಯೋಗಿಸ್ತೀನೋ ಇಲ್ವೋ ಅಂಥದಕ್ಕೋಸ್ಕರ ಒಂದು ಫುಲ್ ವೀಡಿಯೋ ಅದಕ್ಕೋಸ್ಕರ ಡೆಡಿಕೇಟ್ ಮಾಡೋದು ನನಗೆ ಅಷ್ಟು ಸರಿ ಅನಿಸ್ಲಿಲ್ಲ. ಸೊ ಆದಷ್ಟು ನನ್ನ ಚಾನಲಲ್ಲಿ ನೀವು ಪ್ರಾಡಕ್ಟ್ ಪ್ರಮೋಷನ್ ನೋಡ್ತಾನೆ ಇಲ್ಲ. ಹಾಗೆ ಯಾವುದಾದ್ರೂ ತುಂಬಾ ಜೆನ್ಯೂನು ನನಗೆ ಉಪಯೋಗಿಸಿ ನಾನು ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ನಾನು ನಿಮಗೆ ಪ್ರಮೋಟ್ ಮಾಡ್ತೀನಿ. ಅದಲ್ಲದೆ ಕುರ್ತಾಸ್ ಎಲ್ಲ ಅದು ಪ್ರಮೋಷನ್ ವೀಡಿಯೋನೇ ಅಲ್ಲ, ನಾನು ತೊಗೊಂಡಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡೋದು ಬಿಟ್ಟರೆ ಅದು ಯಾವುದೂ ಪ್ರಮೋಷನು ಇಲ್ಲ. ಅದರಲ್ಲಿ ನಿಮಗೆ ಕೂಪನ್ ಕೋಡ್ಸ್ ಆ ಥರ ಎಲ್ಲನೂ ನಾನು ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಅಷ್ಟಾಗಿ ಕೊಲಾಬ್ ವೀಡಿಯೋಸ್ ಮಾಡ್ತಿಲ್ಲ. ಐ ಹೋಪ್ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅವ್ರು ನನ್ನ ರೆಗ್ಯುಲರ್ ವ್ಯೂವರೇ, ಆದರೆ ಅವ್ರದ್ದು ಹೆಸರು ಡಿಸ್ಪ್ಲೇ ಆಗಲ್ಲ, ಸಮ್ ಯೂಸರ್ ಅಂತ ತೋರಿಸ್ತದೆ. ಸೊ ಹಾಗಾಗಿ ನಾನು ಅವ್ರ ಹೆಸರು ಕೂಡ ಹೇಳೋಕ್ಕಾಗ್ತಿಲ್ಲ. ಬಟ್ ನಿಮಗೆ ನಿಮ್ಮ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಕಮೆಂಟಲ್ಲೇ ರಿಪ್ಲೈ ಮಾಡ್ಬೋದು. ಬಟ್ ಸುಮಾರಷ್ಟು ಜನಕ್ಕೆ ಅದೇ ಡೌಟ್ ಇದ್ದಾಗ ವಿಡಿಯೋ ಥ್ರೂ ಆನ್ಸರ್ ಮಾಡಿದ್ರೆ ಕ್ವೆಶನ್ಸ್ ಕೇಳಲ್ಲ ಕೆಲವರು ಕಮೆಂಟಲ್ಲಿ. ಬಟ್ ಆದರೂ ಆ ಡೌಟ್ಸು ಕೆಲವರಿಗೆ ಮೈಂಡಲ್ಲಿ ಇರುತ್ತಲ್ವ. ಸೊ ಎಲ್ರಿಗೂ ತಲುಪಲಿ ಆ ವಿಷಯ ಅಂತ ಹೇಳಿ ಕೆಲವು ಕಮೆಂಟ್ಸ್ನ ಪಿಕ್ ಮಾಡಿ ನಾನು ಒಂದೊಂದು ವೀಡಿಯೋನಲ್ಲಿ ಮಾತಾಡ್ತೀನಿ. ಮತ್ತು ಇಲ್ಲಿ ಕುಕ್ಕರ್ ಕೂಲ್ ಆಗಿದೆ. ಈಗ ಬೇಳೆ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಏನಂತ ಹಸಿರು ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇಳೆ ಜೊತೆ ಹೊಂದ್ಕೊಳ್ಳೋ ಥರ ಪೂರ್ತಿ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಅರ್ಜೆಂಟಲ್ಲಿ ಅಥವಾ ದಿಢೀರಾಗಿ ಈ ಥರ ಅಡುಗೆ ಮಾಡಬೇಕು ಅಂತಂದಾಗ ಈ ಥರ ದಾಲ್ ಆಪ್ಷನ್ ಚೂಸ್ ಮಾಡ್ಕೊಂಡ್ಬಿಡ್ಬೋದು. ಬಿಕಾಸ್ ಬೇಗ ಆಗುತ್ತೆ ಮತ್ತು ಕೆಲಸನೂ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ. ಸೊ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ
ನಾನಿಲ್ಲಿ ಒಗ್ಗರಣೆ ಬಟ್ಲು ಇಟ್ಕೊಂಡು ಕಡಲೆ ಬೀಜದ ಎಣ್ಣೆ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಮೆಂತ್ಯ, ಬೆಳ್ಳುಳ್ಳಿ, ಅದಾದಮೇಲೆ ಕರಿಬೇವು ಇಷ್ಟು ಹಾಕಿ ಮತ್ತು ಬೇಳೆ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಟೊಮ್ಯಾಟೊ ಪಪ್ಪು ರೆಡಿ ಆಗೋಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಅಷ್ಟು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಅಡ್ಡಿಲ್ಲ. ಆದರೆ ತುಂಬ ನೀರು ಹಾಕ್ಕೊಂಡ್ರೆ ಒಂಥರ ಸಾರು ಥರ ರಸಮ್ ಥರ ಆಗೋಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಕಡೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೆಡಿನೇ ಆಗೋಯ್ತು. ಅನ್ನಕ್ಕೂ ಆವಾಗಲೇ ಇಟ್ಬಿಟ್ಟಿದ್ದೆ ಬೇಳೆ ಇಟ್ಟಾಗಲೇ. ಸೊ ಇಲ್ಲಿ ಗೊಬ್ಬರ ಹಾಕಿ ಎಲ್ಲ ಮಾಡಿ ಆಯಿತು. ಲಾಸ್ಟಲ್ಲಿ ವಾಟರ್ಫಾಲ್ ಕ್ಲೀನ್ ಮಾಡೋದು ಮಾತ್ರ ಬಾಕಿ ಇದೆ. ಅದಕ್ಕೆ ಮುಂಚೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಆಚೆನೇ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ಬ್ರೈಟಾಗೂ ಇತ್ತು ಮತ್ತು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಸೊ ಕೆಲಸ ಮಾಡಿ ಆ ಥರ ಆರಾಮಾಗಿ ಈಚೆ ಕಡೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಒಂಥರ ರೈತರ ಫೀಲಿಂಗ್ ಬಂದುಬಿಟ್ಟಿತ್ತು ಇವತ್ತು ನಮಗೆ. ಹೊಲದಲ್ಲೆಲ್ಲ ಕೆಲಸ ಮಾಡಿ ಅದಾದಮೇಲೆ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡ್ತಾರಲ್ಲ, ಆ ಥರ ನಾವು ಇವತ್ತು ತೋಟದಲ್ಲಿ ನಮ್ಮ ಮನೆ ಚಿಕ್ಕ ಪುಟ್ಟ ತೋಟದಲ್ಲಿ ಕೆಲಸ ಮಾಡಿ ಅಲ್ಲೇ ಈಚೆನೇ ಕೂತ್ಕೊಂಡು ಊಟ ಮಾಡಿ ಅಲ್ಲೇ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಗಾರ್ಡನ್ ಕೆಲಸ ಶುರು ಮಾಡ್ಕೊಂಡ್ವಿ. ಗಿಡಗಳಿಗೆ ನೀರು ಹಾಕೋಕ್ಕೆ ಸ್ಪ್ರಿಂಕ್ಲರ್ಸ್ ಇದೆ, ಬಟ್ ಧೂಳಾಗ್ಬಿಟ್ಟಿತ್ತಲ್ಲ ಪೂರ್ತಿ ಎಲೆಗಳ ಮೇಲೆಲ್ಲ. ಸೊ ಈ ಥರ ಪೈಪಲ್ಲಿ ಈ ಥರ ಬಿಟ್ಟರೆ ಆವಾಗ ಪೂರ್ತಿ ಹಸಿರಾಗೋಗುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಪೈಪಲ್ಲಿ ನೀರು ಹಾಕ್ತಾಯಿದ್ದೀವಿ ಇವತ್ತು. ಅದಲ್ಲದೆ ವಾಟರ್ಫಾಲ್ಗೆ ಬೇರೆ ನೀರು ಬಿಡಬೇಕಾಗಿತ್ತಲ್ಲ, ತುಂಬ ದಿನಗಳ ನಂತರ ಇವತ್ತು ಫೈನಲಿ ವಾಟರ್ಫಾಲ್ನ ಕ್ಲೀನ್ ಮಾಡಿ ಮತ್ತೆ ನೀರೆಲ್ಲ ಬಿಡ್ತಾ ಇದ್ದೀವಿ. ಇದೆಲ್ಲ ಮನೆಯಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಬೇರೆಯವ್ರಿಗೆ ಬಂದು ಮಾಡಿ ಅಂತ ಹೇಳ್ಬೋದು, ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗೋದಿಲ್ಲ. ಸೊ ನಾವೇ ಮಾಡಿದ್ರೆ ತುಂಬ ನೀಟಾಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಒಂದಿನ ವಾರದಲ್ಲಿ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ರೆ, ವಾರದಲ್ಲ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದಿನ ಡೆಡಿಕೇಟ್ ಮಾಡಿದ್ರು ಪ್ರತಿಯೊಂದು ನೀಟಾಗಿ ಮೇಂಟೈನ್ ಆಗುತ್ತೆ. ಇಷ್ಟು ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದಿವಸ ನಮಗಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಪೂರ್ತಿ ಗಿಡಗಳನ್ನ ಕ್ಲೀನ್ ಮಾಡಿಕೊಂಡು ಖುಷಿಯಾಗಿ 3 ಜನನೂ ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ಸರಿನಾ? ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.